ಬೆಂಗಳೂರು ಜನತೆಗೆ ಕೊನೆಗೂ ಸಿಕ್ತು ಗುಡ್ ನ್ಯೂಸ್. ರಾಜಧಾನಿಗೆ ಮತ್ತೊಂದು ಮಾರ್ಗದಲ್ಲಿ ಮೆಟ್ರೋ ರನ್ ಆಗುತ್ತೆ. ಹಳದಿ ಮಾರ್ಗ ಉದ್ಘಾಟನೆಗೆ ಕೊನೆಗೂ ಅಧಿಕೃತ ಮುಹೂರ್ತ ಈಗ ಫಿಕ್ಸ್ ಆಗಿದೆ. ಹಳದಿ ಮಾರ್ಗ ಇನ್ನೇನು ಉದ್ಘಾಟನೆ ಕೊನೆ ಮುಹೂರ್ತ ಫಿಕ್ಸ್ ಆಗಿದೆ. ಕೊನೆಗೂ ಹಳದಿ ಮಾರ್ಗ ಬಂದೇ ಬಿಡ್ತು. ಆಗಸ್ಟ್ 10ರಿಂದ ಹಳದಿ ಮಾರ್ಗದಲ್ಲಿ ಓಡಾಡಲಿಕ್ಕೆ ಚಾಲಕರಹಿತ ಮೆಟ್ರೋ ರೆಡಿ ಆಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಚಾಲನೆ ಕೊಡ್ತಾರೆ. ಅಧಿಕೃತವಾಗಿದೆ ಈಗ ಅದು. ಹಳದಿ ಮಾರ್ಗಕ್ಕೆ ರೈಲ್ವೆ ಸುರಕ್ಷಿತ ಆಯುಕ್ತರಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ಆಗಸ್ಟ್ 10ರಿಂದ ಹಳದಿ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಆರಂಭವಾಗುತ್ತೆ. 19.15 ಕಿಲೋಮೀಟರ್ ಮಾರ್ಗದಲ್ಲಿ 16 ಹಳದಿ ನಿಲ್ದಾಣಗಳು ಬರ್ತವೆ. ಸದ್ಯ 3 ರೈಲುಗಳನ್ನು ಮಾತ್ರ ಈಗ ಬಿಡಲಾಗಿದೆ ವಾಣಿಜ್ಯ ಸಂಚಾರಕ್ಕೆ. ಬೋಗಿಗಳ ಕೊರತೆಯಿಂದ 25 ನಿಮಿಷಕ್ಕೊಂದು ಮೆಟ್ರೋ ಓಡಾಡಲು ಪ್ಲಾನ್ ಅನ್ನ ಮಾಡಲಾಗಿದೆ. ಮೆಟ್ರೋನ ಓಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ರೈಲುಗಳು ಬಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮೆಟ್ರೋಗಳು ಆರಂಭವಾಗುತ್ತೆ. ಹಳದಿ ಮಾರ್ಗದಲ್ಲಿ ಸುಮಾರು ಒಂದು 3.5 ಲಕ್ಷ ಜನ ಪ್ರಯಾಣಿಕರು ಸಂಚರಿಸುವ ಸಾಧ್ಯತೆ ಇದೆ. ಆ ಒಂದು ಮಾರ್ಗದಲ್ಲಿ ಗುಡ್ ನ್ಯೂಸ್ ಎಲ್ಲ ಮೆಟ್ರೋ ಪ್ರಯಾಣಿಕರಿಗೆ. ಈಗಾಗಲೇ ನಮ್ಮ ಬೆಂಗಳೂರಿನ ಜನ ಅರ್ಧಕ್ಕರ್ಧಷ್ಟೆಲ್ಲ ಸಂಪೂರ್ಣ ಅಂತಾನೆ ಹೇಳ್ಬೋದು. ಒಂದು 80 to 90% ಜನ ಮೆಟ್ರೋದಲ್ಲೇ ಓಡಾಡೋದು. ಯಾಕಂದರೆ ಬೇಗ ಹೋಗ್ಬೋದು, ಟ್ರಾಫಿಕ್ ಇರಲ್ಲ. ನಮ್ಮ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತಿದೆ. ಟ್ರಾಫಿಕ್ ಇರಲ್ಲ, ಆರಾಮಾಗಿ ಓಡಾಡ್ಬೋದು ಅಂತ ಹೇಳಿ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಇನ್ನು ಆ ಕಡೆ ಬೊಮ್ಮಸಂದ್ರ ಆ ಕಡೆ ಎಲ್ಲ ಹೋಗೋದಾದರೆ ಅಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ಆರ್ವಿ ರಸ್ತೆ ಅಲ್ಲೆಲ್ಲ ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಅಂಥ ಒಂದು ರೋಡ್ಗೆ ಇವಾಗ ಹಳದಿ ಮಾರ್ಗ ಬಂದಿರುವಂಥದ್ದು. ಹಳದಿ ಮಾರ್ಗಕ್ಕೆ ಈಗ ಸುರಕ್ಷಿತ ಆಯುಕ್ತರಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದರಲ್ಲೂ ಚಾಲಕರಹಿತ ಮೆಟ್ರೋ ಇದು. ಚಾಲಕರಹಿತ ಮೆಟ್ರೋ ಈಗ ಕೊನೆಗೂ ಹಳದಿ ಮಾರ್ಗದಲ್ಲಿ ಓಡಾಡ್ತಿದೆ. ನಮ್ಮ ಬೆಂಗಳೂರು ಈಗ ಸ್ಮಾರ್ಟ್ ಬೆಂಗಳೂರು ಆಗ್ತಾ ಇದೆ. ಟೆಕ್ನಾಲಜಿಯಲ್ಲಿ ನಾವು ಯಾರಿಗೂ ಹಿಂದೆ ಇಲ್ಲ. ಮತ್ತು ಈ ಒಂದು ಮೆಟ್ರೋ ಲೈನ್ ಏನಿದೆ, ಮೆಟ್ರೋ ಪ್ಲಾನ್ ಏನಿದೆ, ಅದು ನಮ್ಮ ಶಂಕರ್ ನಾಗ್ ಅಣ್ಣವ್ರದ್ದು ಪ್ಲಾನು. ಅವ್ರಿಗೆ ತುಂಬಾ ಆಸೆ ಇತ್ತು ಈ ರೀತಿಯಾಗಿ ಮೆಟ್ರೋ ತರಬೇಕು ಅಂತೇಳಿ. ಒಂದು ಒಳ್ಳೆ ಬೆಂಗಳೂರನ್ನ ಕಟ್ಟಿಕೊಡುವಂಥ ಆಸೆಯನ್ನು ಕಟ್ಕೊಂಡಿದ್ರು ಅವರು. ಇವಾಗ ಈ ಟೈಮಲ್ಲಿ ಅವ್ರೇನಾದರೂ ಇದ್ರೆ ತುಂಬ ಖುಷಿ ಪಡ್ತಿದ್ರು. ನಮ್ಮ ಬೆಂಗಳೂರು ಈ ರೀತಿಯಾಗಿ ಡೆವಲಪ್ ಆಗ್ತಿರೋದನ್ನ ನೋಡಿದ್ರೆ. ಸೊ ಕೊನೆಗೂ ಇವಾಗ ಶಂಕರ್ ನಾಗ್ ಅವರ ಪ್ಲಾನು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಎಲ್ಲ ಕಡೆ ಮೆಟ್ರೋಗಳು ಬರ್ತಾ ಇದೆ. ಬೆಂಗಳೂರು ರಾಜಧಾನಿಗೆ ಈಗ ಮತ್ತೆ ಚಾಲಕರಹಿತ ಮೆಟ್ರೋ ಶುರುವಾಗಿದೆ ಹಳದಿ ಮಾರ್ಗದಲ್ಲಿ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದು ಉದ್ಘಾಟನೆ ಮಾಡೋದು ಅಧಿಕೃತ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.